ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಅಮೆರಿಕಾಗೆ ಸೆಡ್ಡು ಹೊಡೆದ ಇಸ್ರೇಲ್. ಇಷ್ಟ ಬಂದ ಕಡೆ ದಾಳಿ ಮಾಡ್ತೀವಿ. ಶಾಂತಿ ದೂತನಿಗೆ ದೊಡ್ಡ ಮುಖಭಂಗ. ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಈ ರಾಷ್ಟ್ರವನ್ನ ಭೂಮಿ ಮೇಲೆ ಬೂತ್ ಕನ್ನಡಿ ಹಾಕೊಂಡು ಹುಡುಕಬೇಕು, ಅಷ್ಟು ಚಿಕ್ಕದಿದೆ. ಆದ್ರೀಗ ಮತ್ತೆ ತಾನು ಎಂತ ಧೈರ್ಯಶಾಲಿ ಮತ್ತು ಅಗ್ರೆಸಿವ್ ರಾಷ್ಟ್ರ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಇಡೀ ಜಗತ್ತು ಇಸ್ರೇಲ್ ಸಮಾಧಾನ ಆಯ್ತು, ಗಾಜಾ ದಾಳಿ ನಿಲ್ಲಿಸ್ತು, ಅರಬ್ಬರು ಖುಷಿಯಾದ್ರು ಅಂತ ಹೇಳ್ತಿರೋ ಹೊತ್ತಲ್ಲಿ ಇಲ್ಲ, ಯುದ್ಧ ನಿಂತಿಲ್ಲ ಅಂತ ತುತ್ತೂರಿ ಊದ್ಕೊಂಡ್ ಬಂದಿದೆ ಮತ್ತೆ ಈ ಪುರಾಣಿ ಇಸ್ರೇಲ್. ಮಿಡಲ್ ಈಸ್ಟ್ ನಲ್ಲಿ ಮತ್ತೆ ಆರ್ಭಟಿಸೋಕೆ ಶುರು ಮಾಡಿದೆ. ಗಾಜಾ ಮೇಲೆ, ಲೆಬನಾನ್ ಮೇಲೆ ಇಸ್ರೇಲ್ ನುಗ್ಗಿ ದಾಳಿ ಮಾಡ್ತಾ ಇದೆ. ಮತ್ತೆ ಎಲ್ಲೆಂದರಲ್ಲಿ ಸ್ಫೋಟಕವನ್ನ ಸುರಿತಾ ಇದೆ. ಅಷ್ಟೇ ಅಲ್ಲ, ಈ ಸಲ ಇಸ್ರೇಲ್ ಹೊಸ ಉಗ್ರ ಸಂಘಟನೆಯ ಮೇಲೆ ಸ್ಫೋಟಕ ಸುರಿತಾ ಇದೆ. ಪರಿಸ್ಥಿತಿ ಯಾವ ಲೆವೆಲ್ ಹಾಳಾಗ್ತಿದೆ ಅಂದ್ರೆ ಖುದ್ದು ಅಮೆರಿಕ ಹೇಳಿದ್ರು ಇಸ್ರೇಲ್ ಕೇಳ್ತಾ ಇಲ್ಲ. ನೋಡೋ ಇಸ್ರೇಲ್, ನೀನ್ ನನ್ನ ಮಾತು ಮೀರಿದ್ರೆ ಸಹಾಯ ಎಲ್ಲ ಬಂದ್ ಮಾಡ್ತೀನಿ, ನಾ ಹೇಳ್ದಂಗೆ ಕೇಳಬೇಕು ಅಷ್ಟೇ ಅಂತ ಟ್ರಂಪ್ ಹೇಳ್ತಾ ಇದ್ರು ಕೂಡ ಇಸ್ರೇಲ್ ಡೋಂಟ್ ಕೇರ್ ಅನ್ನೋಕೆ ಶುರು ಮಾಡಿದೆ. ನೀವು ನಮಗೇನು ಹೇಳಕ್ ಬರಬೇಡಿ, ನಮಗೆ ಯಾರ ಸಹಾಯನೂ ಬೇಕಾಗಿಲ್ಲ, ನಮಗೆ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋ ತಾಕತ್ತಿದೆ ಅಂತ ಹೇಳಿದೆ. ಅಲ್ಲದೆ ಟರ್ಕಿ ಏನಾದ್ರೂ ಆಟ ಆಡಿದ್ರೆ ಅವರಿಗೂ ನಮ್ಮ ಶಕ್ತಿ ತೋರಿಸಬೇಕಾಗತ್ತೆ ಅಂತ ಬೆದರಿಕೆ ಒಡ್ಡಿದೆ. ಈ ಮೂಲಕ ಮಿಡಲ್ ಈಸ್ಟ್ ನಲ್ಲಿ ಪಿಕ್ಚರ್ ಮುಗಿದಿಲ್ಲ, ಇನ್ನೂ ಬಾಕಿ ಇದೆ ಅನ್ನೋ ಸಿಚುವೇಶನ್ ಸೃಷ್ಟಿಯಾಗಿದೆ. ಇನ್ನು ಸ್ನೇಹಿತರೆ, ಒಂದು ಸಣ್ಣ ಮನವಿ ನಮ್ಮ ವೀಕ್ಷಕರಲ್ಲಿ, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಚಿಕ್ಕ ಬೆಂಬಲವನ್ನು ನಮಗೆ ನೀಡಿ ಅಂತ. ಬನ್ನಿ ಕಂಟಿನ್ಯೂ ಮಾಡೋಣ. ದಾಳಿ ಶುರು ಮಾಡಿದ ಇಸ್ರೇಲ್, ಗಾಜಾದೊಳಗೆ ಹೊಸ ಟಾರ್ಗೆಟ್. ಅಕ್ಟೋಬರ್ 10ನೇ ತಾರೀಕು 2 ವರ್ಷಗಳ ಸಂಘರ್ಷಕ್ಕೆ ಅಂತ್ಯ ಹಾಡಿ ಹಮಸ್ ಮತ್ತು ಇಸ್ರೇಲ್ ನಡುವೆ ಶಾಂತಿ ಒಪ್ಪಂದ ಆಗಿತ್ತು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಲ್ಲರನ್ನ ಒಟ್ಟುಗೂಡಿಸಿ ಸಂಧಾನ ಮಾಡಿಸಿದ್ರು. ಈಜಿಪ್ಟ್, ಕತರ್, ಟರ್ಕಿ ಎಲ್ಲರೂ ಭಾಗಿಯಾಗಿದ್ರು. ಭಾರತ ಕೂಡ ಇದನ್ನ ವೆಲ್ಕಮ್ ಮಾಡಿತ್ತು. ಪಾಕಿಸ್ತಾನ ಅಂತೂ ಅಯ್ಯೋ ಟ್ರಂಪು, ನಿಮ್ಮಂತ ಮನುಷ್ಯರೇ ಇಲ್ಲ ಟ್ರಂಪು ಅಂತ ಹಾಡಿ ಕುಣಿದಿತ್ತು. ಆದರೆ ಅಕ್ಟೋಬರ್ 19ನೇ ತಾರೀಕು ಹಮಸ್ ಮತ್ತು ಇಸ್ರೇಲ್ ನಡುವೆ ಮತ್ತೆ ಹೊಡೆದಾಟ ಆಗಿ ಸಣ್ಣ ಕಿಡಿ ಹತ್ತಿತ್ತು. ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ಹಾಗೆ ಮುಗಿದು ಹೋಗಬೇಕು ಅಂತ ಇದ್ದ ಟ್ರಂಪ್ಗೆ ಹಮಸ್ ಪಡೆಗಳು ಶಾಕ್ ಕೊಟ್ಟಿದ್ರು. ಇಸ್ರೇಲಿ ಸೈನಿಕರ ಮೇಲೆ ದಾಳಿ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಹಮಸ್ಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿತು. ಅಕ್ಟೋಬರ್ 19, 20 ನಡುವೆ ನಡೆದ ಈ ದಾಳಿ ಕೊನೆಗೆ 1 ವಾರ ಶಾಂತಿಯನ್ನು ತಂದಿತ್ತು. ಆದ್ರೀಗ ಇಸ್ರೇಲ್ ಮತ್ತೆ ಗಾಜಾ ಗುರಿಯಾಗಿಸಿ ದಾಳಿ ಶುರು ಮಾಡಿದೆ. ಗಾಜಾದ ಒಳಗೆ ಬ್ಯಾಕ್ ಟು ಬ್ಯಾಕ್ ಏರ್ ಸ್ಟ್ರೈಕ್ಗಳು ನಡೀತಾ ಇದ್ದು ಇಸ್ರೇಲ್ ಕೂಡ ಅದನ್ನ ಅಧಿಕೃತವಾಗಿ ಒಪ್ಕೊಳ್ತಾ ಇದೆ. ಈ ಬಾರಿ ನಾವು ಹಮಸ್ಗಳನ್ನ ಮಾತ್ರ ಗುರಿ ಮಾಡ್ತಾ ಇಲ್ಲ, ಬದಲಿಗೆ ಇಸ್ರೇಲ್ ಒಳಗಿರೋ ಮತ್ತೊಂದು ಉಗ್ರ ಸಂಘಟನೆಯನ್ನು ಟಾರ್ಗೆಟ್ ಮಾಡ್ತಿದೀವಿ, ಹಮಸ್ ಅಲ್ಲ ಈ ಸಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಟಾರ್ಗೆಟ್ PIJ. ಎಸ್, ಹೊಸ ಹೆಸರು ಅನ್ಸ್ಬೋದು ತುಂಬಾ ಜನಕ್ಕೆ. ಈಗ ಇಸ್ರೇಲ್ ಈ ಹಂತದಲ್ಲಿ ಹೊಸ ಯುದ್ಧ ಶುರುವಾಗಿದೆಯಲ್ಲ, ಇದರಲ್ಲಿ ಸ್ಫೋಟಕ ಸುರಿತಾ ಇರೋದು PIJ ಅನ್ನೋ ಉಗ್ರ ಸಂಘಟನೆ ಮೇಲೆ. ನೀವು ಆಗಾಗ ಪ್ಯಾಲೆಸ್ತೇನಿಯನ್ ಇಸ್ಲಾಮಿಕ್ ಜಿಹಾದ್ ಹೆಸರನ್ನ ಕೇಳಿರ್ತೀರಿ. ಇಡೀ ಇಸ್ರೇಲ್ ಅನ್ನ ನಾಶ ಮಾಡಿ ಅಲ್ಲಿ ಪ್ಯಾಲೆಸ್ತೇನ್ ನಿರ್ಮಿಸಿ ಇಡೀ ವಿಶ್ವವನ್ನ ಇಸ್ಲಾಮಿಕ್ ಕಾನೂನಿಗೆ ತರಬೇಕು ಅಂತ ಈ ಸಂಘಟನೆ ಹೇಳುತ್ತೆ. ಆ ರೀತಿ ಮತವನ್ನ ಬಳಸ್ಕೊಂಡು, ಧರ್ಮವನ್ನ ಬಳಸ್ಕೊಂಡು ಉಗ್ರ ಕೃತ್ಯಗಳನ್ನ ಮಾಡುತ್ತೆ, ಧರ್ಮದ ಗುರಾಣಿ ಅಡ್ಡ ಇಟ್ಕೊಂಡು. ಇಷ್ಟು ದಿನ ವೆಸ್ಟ್ ಬ್ಯಾಂಕ್ ಮತ್ತು ಸಿರಿಯಾದಲ್ಲಿ ಇವರ ನೆಲೆ ಇತ್ತು. ಆದರೆ ಗಾಜಾ ಯುದ್ಧ ಶುರುವಾದ ನಂತರ ಇಲ್ಲಿಗೂ ಇವರ ಎಂಟ್ರಿ ಆಗಿದೆ. ಇರೋ ಬರೋ ಹಳೆ ಬೇರುಗಳಿಗೆ ನೀರು ಹಾಕೊಂಡು ಮತ್ತೆ ಚಿಗರಣ ಅಂತ ಹೊರಟಿದ್ದಾರೆ. ಹೀಗಾಗಿ ಇವ್ರ ಮೇಲೆ ಮತ್ತೆ ಇಸ್ರೇಲ್ ಸರಣಿ ದಾಳಿ ಮಾಡ್ತಾ ಇದ್ದು ನಸ್ರತ್ ಏರಿಯಾದಲ್ಲಿ ಪ್ರೆಸಿಷನ್ ಸ್ಟ್ರೈಕ್ ಮಾಡಲಾಗಿದೆ. ಅಕ್ಟೋಬರ್ 28ನೇ ತಾರೀಕು ಕೂಡ ಡ್ರೋನ್ ತಗೊಂಡು ಸುರಿದಿದೆ. ಗಾಜಾದ ಹೃದಯ ಭಾಗದಲ್ಲೂ ಕೂಡ ಇಸ್ರೇಲ್ ಯುದ್ಧ ವಿಮಾನಗಳನ್ನ ಗಿರಕಿ ಹೊಡಿಸ್ತಾ ಇದೆ. ಅಫ್ಕೋರ್ಸ್ ಇದಕ್ಕೆ ಅನೇಕ ರಾಷ್ಟ್ರಗಳು, ಅರಬ್ಬರು, ಅಮೆರಿಕನ್ಸ್ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಇಸ್ರೇಲ್ ಎಳ್ಳಷ್ಟು ಕೇರ್ ಮಾಡ್ತಿಲ್ಲ. ನಾವು ಎಲ್ಲಿಗೆ ಬೇಕೋ ಅಲ್ಲಿ ದಾಳಿ ಮಾಡ್ತೇವೆ, ಅದಕ್ಕೆ ನಮಗೆ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ಇಸ್ರೇಲ್ನ ಭದ್ರತೆ ಮತ್ತು ಅದರ ರಕ್ಷಣೆ ಜವಾಬ್ದಾರಿ ನಮಗೆ ಬಿಟ್ಟಿರೋ ವಿಚಾರ ಅಂತ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಘೋಷಿಸಿದ್ದಾರೆ. ಟ್ರಂಪ್ಗೂ ಕೇರ್ ಮಾಡಲ್ಲ ಅಂತ. ಆ ಕಡೆ ಲೆಬನಾನ್ ಮೇಲೂ ಕೂಡ ಇಸ್ರೇಲ್ ದಾಳಿಗಳನ್ನು ಶುರು ಮಾಡಿದೆ. ಮಿಸೈಲ್ ಮೂಲಕ, ಡ್ರೋನ್ ಮೂಲಕ ಹೆಜ್ಬುಲ್ಲಾಗಳ ಮೇಲೆ ಸ್ಫೋಟಕ ಹಾಕ್ತಾ ಇದೆ. ಸಿರಿಯಾ ಭಾಗದಲ್ಲೂ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟಾರೆ ಇಸ್ರೇಲ್ ಎಂದಿನಂತೆ ಈಗಲೂ ಕೂಡ ಯುದ್ಧದ ಮೂಡ್ನಲ್ಲೇ ಇದೆ. ಗಮನಿಸಬೇಕಾದ ಸಂಗತಿ ಅಂದರೆ ಇಸ್ರೇಲ್ ಮಾಡ್ತಿರೋ ಈ ಒಂದೊಂದು ಕೆಲಸ ಕೂಡ ಟ್ರಂಪ್ರ ಶಾಂತಿ ದೂತ ಇಮೇಜ್ನ ವಿರುದ್ಧ. ಅದರಲ್ಲೂ ಗಾಜಾ ಮೇಲಿನ ದಾಳಿಗಳನ್ನು ಅಮೆರಿಕ ಸಹಿಸೋದು ಕೂಡ ಕಷ್ಟ ಆಗ್ತಿದೆ. ಯಾಕಂದರೆ ಕದನ ವಿರಾಮದ ಪ್ರಕಾರ ಗಾಜಾ ಮೇಲೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ದಾಳಿನೇ ಮಾಡೋ ಹಾಗಿಲ್ಲ. ಗಾಜಾ ಒಳಗೂ ಕೂಡ ಇಂಟರ್ನ್ಯಾಷನಲ್ ಫೋರ್ಸಸ್ ಬರಬೇಕಾಗಿತ್ತು ಇಷ್ಟೊತ್ತಿಗೆ, ಇಸ್ರೇಲ್ ಅಲ್ಲದೆ ಇರೋ ಬೇರೆ ನ್ಯೂಟ್ರಲ್ ಪಡೆಗಳು. ಆದರೆ ಯಾವುದನ್ನು ಇಸ್ರೇಲ್ ಒಪ್ತಾ ಇಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ವೆಸ್ಟ್ ಬ್ಯಾಂಕನ್ನು ಇಸ್ರೇಲ್ ಒಟ್ಟಿಗೆ ಮರ್ಜ್ ಮಾಡ್ಕೊಳ್ತೀವಿ ಅಂತ ಹೇಳಿ ಹೊರಟಿದ್ದಾರೆ.
ಈಗ ಆಲ್ರೆಡಿ ಇಸ್ರೇಲ್ ಸೆಟಲ್ಮೆಂಟ್ಗಳಿರೋ ಪ್ರದೇಶವನ್ನ ತನ್ನ ಸಾರ್ವಭೌಮ ಟೆರಿಟರಿಯ ಭಾಗ ಆಗಿ ತರೋಕೆ ವೋಟಿಂಗ್ ನಡೆಸ್ತಾ ಇದ್ದು ಅದಕ್ಕೆ ಅಮೆರಿಕದ ಟ್ರಂಪ್ ಸರ್ಕಾರ ವಿರೋಧಿಸ್ತಾ ಇದೆ. ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಇದನ್ನ ಒಪ್ಕೊಳ್ಳಕ್ ಆಗಲ್ಲ, ಇದು ಶಾಂತಿ ಪ್ರಯತ್ನವನ್ನ ಸಂಪೂರ್ಣ ಮುರಿದು ಹಾಕುತ್ತೆ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಉಪಾಧ್ಯಕ್ಷ JD ವಾನ್ಸ್, ಇದು ನಮಗೆ ಮಾಡ್ತಿರೋ ಅಪಮಾನವಿವು, ಇದು ಮುಟ್ಟಾಳ ಕೆಲಸ ಇಸ್ರೇಲ್ ಮಾಡ್ತಿರೋದು. ಟ್ರಂಪ್ ಆಡಳಿತ ಯಾವುದೇ ಕಾರಣಕ್ಕೂ ವೆಸ್ಟ್ ಬ್ಯಾಂಕ್ ಆಕ್ರಮಿಸೋಕೆ ಬಿಡಲ್ಲ, ನಮ್ಮ ನೀತಿ ಕ್ಲಿಯರ್ ಇದೆ ಅಂತ ಹೇಳಿದ್ದಾರೆ. ಖುದ್ದು ಟ್ರಂಪ್ ಕೂಡ ನಾವಿದನ್ನ ಒಪ್ಪಲ್ಲ ಅಂದಿದ್ದಾರೆ. ನೀವು ಈ ತರ ಎಲ್ಲ ಮಾಡಿದ್ರೆ ನಮ್ಮ ಬೆಂಬಲವನ್ನ ಕಳ್ಕೊಳ್ತೀರಿ, ನಾವು ನಿಮಗೆ ಹೆಲ್ಪೇ ಮಾಡಲ್ಲ ಅಂತ ಇಸ್ರೇಲ್ಗೆ ಹೇಳ್ತಿದ್ದಾರೆ. ಯುರೋಪಿಯನ್ ಯೂನಿಯನ್ ಕೂಡ ಸ್ಯಾಂಕ್ಷನ್ ಹಾಕೋದಾಗಿ ಹೆದರಿಸ್ತಾ ಇದೆ, ಆದ್ರೆ ಇಸ್ರೇಲ್ ಕೇರೇ ಮಾಡ್ತಿಲ್ಲ. ಅಷ್ಟೇ ಅಲ್ಲ, ನಾವು ಅಮೆರಿಕದ ಗುಲಾಮರಲ್ಲ ಅನ್ನೋ ತರ ಈಗ ಆಲ್ರೆಡಿ ಇಸ್ರೇಲ್ ಪ್ರಧಾನಿ ಹೇಳಿಕೆ ಕೊಟ್ಟಾಗಿದೆ. ಗಾಜಾ ವಿಷಯ ಬಂದಾಗ್ಲೆಲ್ಲ ನಮ್ಮ ಬಗ್ಗೆ ಟೀಕೆ ಮಾಡ್ತೀರಾ, ನಮ್ಮ ಮೇಲೆ ಅಮೆರಿಕದ ಮೇಲೆ ನಾವು ಪ್ರಭಾವ ಬೀರ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲ ಸುಳ್ಳು. ಇಸ್ರೇಲ್ ಮತ್ತು ಅಮೆರಿಕ ಎರಡು ಇಂಡಿಪೆಂಡೆಂಟ್ ಕಂಟ್ರೀಸ್. ನಮ್ಮ ಮತ್ತು ಅವರ ಸಂಬಂಧ ಪಾರ್ಟ್ನರ್ಶಿಪ್ ಅಷ್ಟೇ, ಯಾರೂ ಒಬ್ಬರ ವಿಚಾರಕ್ಕಿನ್ನೊಬ್ಬರು ತಲೆ ಹಾಕಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಭದ್ರತೆ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಇಸ್ರೇಲ್ಗೆ ತನ್ನ ಸ್ವಂತ ಶಕ್ತಿಯ ಮೂಲಕ ಹೋರಾಡೋ ತಾಕತ್ತಿದೆ. ನಮ್ಮ ಮೇಲೆ ದಾಳಿ ನಡೆದ್ರೆ ನಾವು ಯಾರನ್ನೂ ಸಹಿಸ್ಕೊಳ್ಳಲ್ಲ. ಅಕ್ಟೋಬರ್ 19ನೇ ತಾರೀಕು ನಮ್ಮ 2 ಸೈನಿಕರ ಮೇಲೆ ದಾಳಿ ಆಯಿತು. ಅದಕ್ಕೆ ನಾವು ಹಮಸ್ಗಳ ಮೇಲೆ 150 ಟನ್ ಸ್ಫೋಟಕ ಹಾಕಿದ್ವಿ. ಉತ್ತರ ಇಷ್ಟೇ, ನಾವು ದಾಳಿ ಮಾಡೋಕ್ಕೆ, ಪ್ರತಿಕಾರ ಹೇಳೋಕ್ಕೆ ಯಾರ ಅಪ್ರೂವಲ್ಲನ್ನು ವೆಯ್ಟ್ ಮಾಡಲ್ಲ, ಎಲ್ಲ ಕ್ಲಿಯರ್ ಇದೆ. ನಮ್ಮ ಸೆಕ್ಯೂರಿಟಿಯನ್ನ ನಾವೇ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಟರ್ಕಿಗೆ ನಮ್ಮ ಪಕ್ಕದಲ್ಲಿ ಬಂದು ಜಾಗ ಮಾಡ್ಕೊಳಕ್ ನಾವು ಬಿಡೋದಿಲ್ಲ ಅನ್ನೋ ರೀತಿಯಲ್ಲೂ ಹೇಳಿಕೆ ಕೊಟ್ಟಿದ್ದಾರೆ. ಇದು ಯಾವ ಅರ್ಥದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಗಾಜಾ ಪೀಸ್ ಪ್ಲಾನ್ ಪ್ರಕಾರ ಜಗತ್ತಿನ ಇಸ್ಲಾಮಿಕ್ ರಾಷ್ಟ್ರದ ಸೇನೆಗಳು ನ್ಯೂಟ್ರಲ್ ಕಂಟ್ರೀಸ್ ಬಂದು ಇಲ್ಲಿ ಗಾಜಾವನ್ನ ಮಾನಿಟರ್ ಮಾಡಬೇಕಾಗಿತ್ತು, ಇಸ್ರೇಲ್ ಜಾಗ ಖಾಲಿ ಮಾಡಬೇಕಾಗಿತ್ತು. ಇಂಡೋನೇಷ್ಯಾ, ಟರ್ಕಿ, ಈಜಿಪ್ಟ್, ಪಾಕಿಸ್ತಾನ್ ಹಾಗೂ ಇತರ ಮುಸ್ಲಿಂ ರಾಷ್ಟ್ರಗಳು ಬೇಕಿದ್ರೆ ನಾವು ಸೇನೆ ಕಳಿಸ್ತೀವಿ ಅಂತ ಹೇಳಿದ್ರು. ಅದರಲ್ಲೂ ಟರ್ಕಿ ಈ ಸಲ ಸೇನೆ ಹಾಕಬಹುದು ಅನ್ನೋ ಸುದ್ದಿ ಇತ್ತು. ಆದರೆ ಇದನ್ನ ರೆಡ್ ಲೈನ್ ಅಂತ ಹೇಳಿದೆ ಇಸ್ರೇಲ್. ನೋ, ಇದು ಯಾವ ಕಾರಣಕ್ಕೂ ಆಗಲ್ಲ. ಯಾವ ಕಾರಣಕ್ಕೂ ಟರ್ಕಿಗೆ ಇಲ್ಲಿ ಬಂದು ಪಕ್ಕದಲ್ಲಿ ನಮ್ಮ ಪಕ್ಕ ಇರಕ್ಕೆ ನಾವು ಬಿಡಲ್ಲ. ಇದನ್ನ ಒತ್ತಾಯಪೂರ್ವಕವಾಗಿ ಹೇರಿದ್ರೆ ನಮ್ಮ ಶಕ್ತಿ ಏನು ಅಂತ ಟರ್ಕಿಗೂ ತೋರಿಸ್ಕೊಡ್ಬೇಕಾಗತ್ತೆ ಅಂತ ಇಸ್ರೇಲ್ ಓಪನ್ ಧಮಕಿ ಹಾಕಿದೆ. ಬರೀ ಇಷ್ಟೇ ಅಲ್ಲ, ಭಾರತದ ದಾರಿಯಲ್ಲೇ ಇಸ್ರೇಲ್ ಕೂಡ ಆತ್ಮನಿರ್ಭರ ಇಸ್ರೇಲ್ನ ಮಾತುಗಳನ್ನ ಆಡ್ತಿದೆ. ನಮ್ಮ ಎಲ್ಲ ಆಯುಧಗಳನ್ನ ನಾವೇ ತಯಾರು ಮಾಡ್ಕೋಬೇಕು, ನಾವು ಯಾರ ಮುಂದೆನೂ ಕೈ ಚಾಚೋ ರೀತಿ ಆಗಬಾರದು, ಸ್ವಂತ ಮಾಡ್ಕೋಬೇಕೆಲ್ಲವನ್ನ ಅಂತ ಇಸ್ರೇಲ್ ಹೇಳೋಕ್ ಶುರು ಮಾಡಿದೆ. ಈ ಮೂಲಕ ಟ್ರಂಪ್ರ ಶಾಂತಿ ಪ್ರಯತ್ನ ಮತ್ತು ಅವರ ಸೋಕಾಲ್ಡ್ ಸಂಧಾನಕ್ಕೆ ಇಸ್ರೇಲ್ ಕಪಾಳ ಮೋಕ್ಷ ಮಾಡಿದೆ. ಸ್ನೇಹಿತರೆ, ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ಕಾಂಟೆಂಟ್ ನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೂಡ ಮಸ್ತ್ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಕನ್ಸಿಡರ್ ಮಾಡಬಹುದು. ದಿನಕ್ಕೆ 1 ಕಪ್ ಟೀ ದರಕ್ಕಿಂತ ಕಮ್ಮಿ ಪ್ರೈಸ್ ನಲ್ಲಿ ನಾವು ಮೆಂಬರ್ಶಿಪ್ ಕೊಡ್ತಾ ಇದ್ದೇವೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಮೆಂಬರ್ ಆಗಬಹುದು. ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಪ್ರತ್ಯೇಕ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಿದ್ರೆ ಇದಕ್ಕೆ ಏನ್ ಕಾರಣ? ಸ್ನೇಹಿತರೆ, ಇಲ್ಲಿ ಇಸ್ರೇಲ್ ದಿಢೀರ್ ಅಂತ ಯಾಕೆ ಹೀಗೆ ಆಡ್ತಾ ಇದೆ, ಅಮೆರಿಕವನ್ನ ಕೂಡ ಯಾಕೆ ಎದುರು ಹಾಕೊಳ್ತಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಸಾಕಷ್ಟು ಉತ್ತರ ಇದೆ. 1 by 1 ನೋಡ್ತಾ ಹೋಗೋಣ. ಮೊದಲಿಗೆ ಸೋಕಾಲ್ಡ್ ಶಾಂತಿ ಒಪ್ಪಂದವನ್ನ ಇಸ್ರೇಲ್ ಪೂರ್ತಿಯಾಗಿ ಒಪ್ಪಿಲ್ಲ. ಅಫ್ಕೋರ್ಸ್ ಇಸ್ರೇಲ್ ಇದನ್ನ ಬಾಯಲ್ಲಿ ಹೊಗಳ್ತಾ ಇದೆ, ಟ್ರಂಪ್ಗೆ ಉಗೆ ಅಂತಿದೆ. ಆದರೆ ಕೆಲ ದಿನಗಳ ಹಿಂದೆ ನೆತನ್ಯಾಹು ಮತ್ತು ಟ್ರಂಪ್ ನಡುವೆ ಕಿತ್ತಾಟ ಆಗಿದ್ದನ್ನ ಯಾರೂ ಮರೆಯೋ ಹಾಗಿಲ್ಲ. ಟ್ರಂಪ್ ಮತ್ತು ನೆತನ್ಯಾಹು ಭೇಟಿಯಾದಾಗ ನೆತನ್ಯಾಹುಗೆ ಟ್ರಂಪ್ ನೇರವಾಗಿ ಬೈದಿದ್ರಂತೆ. ಹಮಸ್ ನಾಶ ಮಾಡದೆ ಒಪ್ಪಂದ ಮಾಡಿಕೊಂಡ್ರೆ ನನಗೆ ನನ್ನ ದೇಶಕ್ಕೆ ತೊಂದರೆಯಾಗುತ್ತೆ ಅಂತ ನೆತನ್ಯಾಹು ಹೇಳಿದಾಗ ಅದಕ್ಕೆ ಟ್ರಂಪ್, ಐ ಡೋಂಟ್ ನೋ ವೈ ಯು ಆರ್ ಆಲ್ವೇಸ್ ಸೋ ಫಕಿಂಗ್ ನೆಗೆಟಿವ್, ದಿಸ್ ಇಸ್ ಎ ವಿನ್, ಟೇಕ್ ಇಟ್ ಅಂತ ಹೇಳಿದ್ರಂತೆ. ಅಷ್ಟೇ ಅಲ್ಲ, ಟ್ರಂಪ್ರ ಸಲಹೆ ನಡುವೆ ಕೂಡ ಇಸ್ರೇಲ್ ಗಾಜಾದ ಮೇಲೆ ಒಂದಷ್ಟು ದಾಳಿಗಳನ್ನ ಮಾಡಿತ್ತು. ಅದಕ್ಕೂ ಕೂಡ ಟ್ರಂಪ್ಗೆ ತಲೆಬಿಸಿಯಾಗಿತ್ತು. ಅವ್ರು ಹೇಳಿದ್ರು, ನೆತನ್ಯಾಹು ಮೀ ಅಂತ ಹೇಳಿದ್ರು. ಎಸ್, ಟ್ರಂಪ್ ಯಾವಾಗಲೂ ಇದೇ ವರ್ಡ್ಸ್ ನ ಯೂಸ್ ಮಾಡೋದು, ಅವರಿಗೆ ಬಹಳ ಪ್ರಿಯ. ಅವ್ರ ಬಾಯಲ್ಲಿ ಯಾವಾಗಲೂ ಅದೇ ಇರುತ್ತೆ, ನಾಲ್ಗೆ ತುದಿಲೇ ಕುಣಿತಾ ಇರುತ್ತೆ ಈ ವರ್ಡ್ಸ್. ಸೊ ಒಂದು ಕಾಲದಲ್ಲಿ ಅಣ್ಣ ತಮ್ಮನ ತರ ಇದ್ದ ಈ ಸ್ನೇಹ ಈಗ ಹಳಸ್ ಹೋಗ್ತಾ ಇದೆ. ಮುಂಚೆ ಮೋದಿ ಮತ್ತು ಟ್ರಂಪ್ ನಡುವೆ ಮುನಿಸು ಇದ್ದಾಗ ಮೋದಿ ಅವರಿಗೆ ಟ್ರಂಪ್ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ, ಮೋದಿ ನನ್ನ ಗೆಳೆಯ ಅಂತ ನೆತನ್ಯಾಹು ಹೇಳಿದ್ರು. ಆದ್ರೀಗ ಸಾಕ್ಷಾತ್ ನೆತನ್ಯಾಹುಗೂ ಟ್ರಂಪ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಿರಲಿ, ಈ ಸೋಕಾಲ್ಡ್ ಶಾಂತಿ ಒಪ್ಪಂದ ಈಜಿಪ್ಟ್ ನಲ್ಲಿ ಆಯ್ತಲ್ಲ, ಇಲ್ಲಿಗೆ ಎಲ್ಲರೂ ಬಂದಿದ್ರು, ಅರಬ್ರು, ಪಾಕಿಸ್ತಾನ, ಟರ್ಕಿ ಎಲ್ಲರೂ ಹಾಜರಾಗಿದ್ರು. ಆದರೆ ಇಸ್ರೇಲೇ ತಿರುಗಿ ಕೂಡ ನೋಡಿರಲಿಲ್ಲ. ಪಕ್ಕದ ಈಜಿಪ್ಟ್ಗೆ ಹೋಗೋಕೆ ನೆತನ್ಯಾಹು ಮನಸ್ಸು ಮಾಡಿರಲಿಲ್ಲ. ಸೊ ಕ್ಲಿಯರ್ ಆಗಿ ಇಸ್ರೇಲ್ಗೆ ಇಷ್ಟ ಇಲ್ಲ ಅನ್ನೋದು ಆವಾಗಲೇ ಸಂಕೇತ ಸಿಕ್ಕಿತ್ತು. ಹೀಗಾಗಿ ಈ ಕದನ ವಿರಾಮಕ್ಕೆ ಯಾವುದೇ ಬೆಲೆ ಸಿಗ್ತಾ ಇಲ್ಲ. ಹಾಗಂತ ಇದಕ್ಕೆ ನೆತನ್ಯಾಹು ಒಬ್ಬರೇ ಕಾರಣ ಅಂತಲ್ಲ, ಇವರಿಗಿಂತ ಇವರ ಮಿತ್ರ ಪಕ್ಷಗಳು ಇವ್ರನ್ನ ಎಗರಾಡಿಸ್ತಾ ಇದ್ದಾವೆ. ಇಸ್ರೇಲ್ನಲ್ಲೀಗ ಸಮ್ಮಿಶ್ರ ಸರ್ಕಾರ ಇದೆ. ನೆತನ್ಯಾಹುಗೆ ಬೆಂಬಲ ಕೊಟ್ಟಿರೋದೆಲ್ಲ ಅವ್ರಿಗಿಂತಲೂ ಭಯಂಕರ ಬಲಪಂಥೀಯ ಪಕ್ಷಗಳು. ಅವರು ಪ್ಯಾಲೆಸ್ತೀನ್ ಇರಲೇಬಾರದು, ಗ್ರೇಟರ್ ಇಸ್ರೇಲ್ ಕಟ್ಟಬೇಕು ಅಂತಿದ್ದಾರೆ. ಸಿರಿಯಾದ ಆಚೆಗೆ ಈ ಬಾರ್ಡರ್ ಹೋಗುತ್ತೆ. ಹೀಗಿರುವಾಗ ಹಮಸ್ ಅನ್ನ ಪಕ್ಕದಲ್ಲಿ ಬಿಟ್ಕೊಂಡು ಯಾಕೆ ಸಂಧಾನ ಮಾಡ್ಕೋಬೇಕು ನಾವು ಅಂತ ಅವ್ರು ಕೇಳ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ವೆಸ್ಟ್ ಬ್ಯಾಂಕ್ ವಶಕ್ಕೂ ನೆತನ್ಯಾಹುರ ಲಿಕ್ವಿಡ್ ಪಾರ್ಟಿ ಅವರು ಅಷ್ಟೊಂದು ಉಮೇದು ತೋರಿಸ್ತಾ ಇಲ್ಲ. ಆದ್ರೆ
ಇದೇ ಫಾರ್ ರೈಟ್ ಪಾರ್ಟಿಯವರು ನೆತನ್ಯಾಹು ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರೋ ತೀವ್ರ ಬಲಪಂಥೀಯರು ಅವ್ರು ಕೇಳ್ತಿಲ್ಲ, ಬೆಂಬಲ ಬೇಕಾ, PM ಆಗಿರ್ಬೇಕಾ ಮಾಡಿ ಅಂತ ಹೇಳ್ತಿದ್ದಾರೆ. ಓಟ್ಸ್ಮಾ ಯಹೋದಿತ್ ಮತ್ತು ರಿಲಿಜಿಯಸ್ ಝಾಯನಿಸಮ್ ಅನ್ನೋ ಪಾರ್ಟಿಯವರು ವೆಸ್ಟ್ ಬ್ಯಾಂಕ್ಗೋಸ್ಕರ ಹಠ ಹಿಡಿತಿದ್ದಾರೆ. ಅಲ್ಲಿಂದಲೂ ಖಾಲಿ ಮಾಡಬೇಕು ಅವ್ರನ್ನ, ನಾವು ಪೂರ ತಗೋಬೇಕಿದನ್ನ ಅಂತ. ಅಕ್ಟೋಬರ್ 28ನೇ ತಾರೀಕು ಕೂಡ ಹಮಾಸ್ಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು, ಇಲ್ಲ ಅಂದರೆ ಸರ್ಕಾರವನ್ನು ಕಿತ್ತೊಗಿತೀವಿ ಅಂತ ಸಮ್ಮಿಶ್ರ ಸರ್ಕಾರದ MP ಗಳು ಹೇಳಿದ್ದಾರೆ. ಹೀಗಾಗಿ ಈ ಯುದ್ಧವನ್ನು ಅಲ್ಲೇ ನಿಲ್ಲಿಸೋಕೆ ಅಸಾಧ್ಯ. ಇಸ್ರೇಲ್ ಒಳಗಡೆನೆ ಇಸ್ರೇಲ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಗಾಜಾ ಒಳಗಡೆ ಇನ್ನೂ 20,000 ಆಕ್ಟಿವ್ ಹಮಾಸ್ಗಳು ಕೂಡ ಇದ್ದಾರೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವ್ರ ಬಳಿ ಲಾಂಗ್ ರೇಂಜ್ ರಾಕೆಟ್ಸ್ ಇನ್ನೂ ಕೂಡ ಉಳ್ಕೊಂಡಿದ್ದಾವೆ. ಹಿಂಗೆ ಬಿಡಕ್ಕೆ ಹೆಂಗೆ ಸಾಧ್ಯ? ನಾಳೆ ಮತ್ತೆ ಸ್ವಲ್ಪ ಚಿಗುರ್ಕೊಂಡ್ಮೇಲೆ ದಾಳಿ ಮಾಡ್ತಾರೆ ಅನ್ನೋದು ಇಸ್ರೇಲ್ನ ಒಳಗೊಳಗೆ ಇರೋ ಆತಂಕ. ಮತ್ತು ಈ ಹಿಂದೆ ಅದನ್ನು ಮಾಡಿದ್ದಾರೆ ಕೂಡ ಹಮಾಸ್ನವರು. ಹೀಗಾಗಿ ಸಂಪೂರ್ಣ ನಾಶ ಮಾಡಲೇಬೇಕು ಅಂತ ಇಸ್ರೇಲ್ನ ಲೆಕ್ಕಾಚಾರ ಈಗ. ಆದರೆ ತಕ್ಷಣಕ್ಕೆ ನೀವು ಕದನ ವಿರಾಮ ಮಾಡಿಕೊಳ್ಳಿ ಅಂತ ಅಮೆರಿಕದ ಸೈಡಿಂದ ಪ್ರೆಷರ್ ಇದೆ. ಟ್ರಂಪ್ಗೆ ಶಾಂತಿ ದೂತ ಆಗೋ ಆಸೆ ಇದೆಯಲ್ಲ, ಹಾಗಾಗಿ ನಾನು ನನ್ನ ಅರಬ್ ಮಿತ್ರರಿಗೆ ಮಾತು ಕೊಟ್ಟಿದ್ದೀನಿ, ಅದನ್ನು ಉಳಿಸ್ಕೊಳ್ತಿದ್ರೆ ಹೇಗೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಆದರೆ ಇದ್ಯಾವುದಕ್ಕೂ ಕೇರ್ ಮಾಡದೆ ಇಸ್ರೇಲ್ ದಾಳಿಯನ್ನು ಮತ್ತೆ ಶುರು ಮಾಡಿದೆ. ಲೆಬನಾನಲ್ಲೂ ಸ್ಫೋಟಕ ಸುರಿಸ್ತಾ ಇದೆ, ಗಾಜಾದ ಮೇಲೂ ಹಾಕ್ತಾ ಇದೆ, ವೆಸ್ಟ್ ಬ್ಯಾಂಕ್ ಅನ್ನು ಕೂಡ ವಶಕ್ಕೆ ತಗೊಳ್ಳೋಕೆ ಲೆಕ್ಕಾಚಾರ ಹಾಕೊಂಡು ಹೊರಟಿದೆ ಈಗ. ಸೊ ಮತ್ತೆ ಯುದ್ಧ ನಿಂತಿಲ್ಲ ಅನ್ನೋ ವಾತಾವರಣ ಮತ್ತೆ ವಾಪಸ್ ಎಲ್ಲಿಂದ ಶುರು ಮಾಡಿದ್ವು ಅಲ್ಲಿಗೆ ಬಂದು ನಿಂತಂಗೆ ಆಗಿದೆ ಈಗ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಅದನ್ನು ಕನ್ಸಿಡರ್ ಮಾಡಬಹುದು. ನಮಸ್ತೆ, ಮತ್ತೆ ಭೇಟಿ ಆಗ್ತಿರೋಣ.